ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾಳೆ ಪರಿವರ್ತನೆ ಏಕಾದಶಿ. ಈ ಪರಿವರ್ತನಾ ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ, ಈ ಏಕಾದಶಿಯ ಒಂದು ಪಾರಣೆ ಸಮಯವೇನು ಮತ್ತು ಪರಿವರ್ತನೆ ಏಕಾದಶಿಯ ಪೌರಾಣಿಕ ಕಥೆಯನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನಾಳೆ ಸೆಪ್ಟೆಂಬರ್ 3ನೇ ತಾರೀಕು ಬುಧವಾರ ಈ ದಿನ ಪರಿವರ್ತನಾ ಏಕಾದಶಿ ಬಂದಿದೆ ಸ್ನೇಹಿತರೆ. ಈ ಒಂದು ಏಕಾದಶಿ ತಿಥಿಯು ಪ್ರಾರಂಭವಾಗೋದು ಸೆಪ್ಟೆಂಬರ್ 3ನೇ ತಾರೀಕು ಬೆಳಗಿನ ಜಾವ 3:53 ಪ್ರಾರಂಭವಾಗಿ, ಇನ್ನು ಏಕಾದಶಿ ತಿಥಿಯು ಸೆಪ್ಟೆಂಬರ್ 4ನೇ ತಾರೀಕು ಗುರುವಾರ ಬೆಳಗಿನ ಜಾವ 4:21 ಅಂತ್ಯವಾಗುತ್ತದೆ. ಹಾಗಾಗಿ ಉದಯ ತಿಥಿಗೆ ಅನುಗುಣವಾಗಿ ನಾವು ಸೆಪ್ಟೆಂಬರ್ 3ನೇ ತಾರೀಕು ಈ ಒಂದು ಪರಿವರ್ತನಾ ಏಕಾದಶಿಯನ್ನು ಆಚರಣೆ ಮಾಡ್ತೀವಿ. ಪರಿವರ್ತನಾ ಏಕಾದಶಿಯ ಪೌರಾಣಿಕ ಕಥೆಯನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಈ ಒಂದು ಪರಿವರ್ತನಾ ಏಕಾದಶಿ ಕಥೆಯು ತ್ರೇತಾ ಯುಗದಲ್ಲಿ ಆರಂಭವಾಗಿದ್ದು, ಪ್ರಹ್ಲಾದನ ಮೊಮ್ಮಗನಾದ ರಾಜ ಮಹಾಬಲಿ 3 ಲೋಕಗಳನ್ನು ಆಳಿದ. ದೇವಲೋಕ, ಭೂಲೋಕ ಮತ್ತು ಪಾತಾಳ ಲೋಕ. ಮತ್ತು ಅಸುರರ ರಾಜನಾಗಿದ್ದರೂ ಸಹ ಅವನು ಭಗವಾನ್ ವಿಷ್ಣುವನ್ನು ಪೂಜಿಸುತ್ತಿದ್ದನು. ಇದಲ್ಲದೆ ಅವನು ತನ್ನ ಅಜ್ಜ ಪ್ರಹ್ಲಾದನಂತೆ ಸಮರ್ಥ ರಾಜನೂ ಸಹ ಆಗಿದ್ದನು. ಈತನ ಒಂದು ಆಳ್ವಿಕೆಯ ಸಮಯದಲ್ಲಿ ಜನರು ಕಷ್ಟದಿಂದ ಬಳಲಿದ್ದೇ ಇಲ್ಲವಂತೆ. ಪ್ರತಿಯೊಬ್ಬ ಪ್ರಜೆ ಬಲಿಚಕ್ರವರ್ತಿ ಆಡಳಿತದಿಂದ ಖುಷಿಯಾಗಿದ್ದರು. ರಾಜ್ಯದಲ್ಲಿ ಶಾಂತಿ ಸಮಾಧಾನ ನೆಲೆಸಿತ್ತಂತೆ. ಆದರೆ ಇವನ ಈ ಒಳ್ಳೆಯತನವೇ ಇವನನ್ನು ಪರೀಕ್ಷೆಗೆ ಒಳಪಡುವಂತೆ ಮಾಡುತ್ತದೆ. ರಾಜಬಲಿ ಚಕ್ರವರ್ತಿಯಾದ ಉದಾರ ಮನಸ್ಸಿನಿಂದ ಖುಷಿಯಾಗಿದ್ದ ಜನ ಆಡಳಿತವನ್ನೇ ದೇವರೆಂದು ಪೂಜಿಸುತ್ತಿದ್ದರು. ಇದರಿಂದ ದೇವತೆಗಳಿಗೆ ಮತ್ಸರ ಉಂಟಾಗುತ್ತದೆ. ಬಲಿಚಕ್ರವರ್ತಿಯಿಂದ ತಮ್ಮ ಅಧಿಕಾರಕ್ಕೆ ಕುತ್ತು ಬರಬಹುದೆಂಬ ಭಯ ಶುರುವಾಗುತ್ತದೆ. ಹೀಗಾಗಿ ಬಲಿಚಕ್ರವರ್ತಿಯ ಖ್ಯಾತಿಯನ್ನು ಕುಗ್ಗಿಸಬೇಕೆಂದು ಉಪಾಯವನ್ನು ಹೂಡುತ್ತಾರೆ. ಬಳಿಕ ವಿಷ್ಣುವನ್ನು ಸಂಧಿಸಿ ತಮ್ಮ ಕಷ್ಟಗಳನ್ನು ಹೇಳುತ್ತಾರೆ. ಬಲಿಚಕ್ರವರ್ತಿಯ ದಯೆ ಕರುಣೆಯ ಬಗ್ಗೆ ತಿಳಿದಿದ್ದ ವಿಷ್ಣು ಸ್ವತಃ ತಾನೇ ಬಲಿಚಕ್ರವರ್ತಿಯನ್ನು ಪರೀಕ್ಷಿಸಲು ವಾಮನ ರೂಪವನ್ನು ತಾಳುತ್ತಾರೆ. ವಾಮನ ಅವತಾರದಲ್ಲಿ ಇದ್ದ ವಿಷ್ಣು ಪರೀಕ್ಷೆಗೆ ಮುಂದಾದ. ವಿಷ್ಣು ಬಡ ಬ್ರಾಹ್ಮಣನಾಗಿ ಕುಬ್ಜ ರೂಪದಲ್ಲಿ ಬಲಿಚಕ್ರವರ್ತಿ ಬಳಿ ಹೋಗುತ್ತಾನೆ. ತನಗೆ ಭೂಮಿದಾನ ಮಾಡುವಂತೆ ಕೇಳಿಕೊಳ್ಳುತ್ತಾನೆ. ತನ್ನ 3 ಪಾದಗಳು ಆಕ್ರಮಿಸುವ ಸ್ಥಳವನ್ನು ದಾನ ನೀಡುವಂತೆ ಬಲಿಚಕ್ರವರ್ತಿಯಲ್ಲಿ ಕೇಳುತ್ತಾನೆ. ಅದರಂತೆಯೇ ಬಲಿಚಕ್ರವರ್ತಿ ಇದಕ್ಕೆ ಸಮ್ಮತಿಯನ್ನು ಸಹ ಸೂಚಿಸುತ್ತಾನೆ. ಆಗ ವಾಮನ ಬೃಹದಾಕಾರದಲ್ಲಿ ಬೆಳೆದು ತನ್ನ 1 ಹೆಜ್ಜೆಯನ್ನು ಭೂಮಿಯ ಮೇಲೆ ಇಡುತ್ತಾನೆ, 2ನೆಯ ಹೆಜ್ಜೆಯನ್ನು ಆಕಾಶದ ಮೇಲೆ ಇಡುತ್ತಾನೆ. ಇನ್ನು ಅದು ಸಂಪೂರ್ಣ ಆಕಾಶವನ್ನು ಆವರಿಸಿಕೊಳ್ಳುತ್ತದೆ. ಇದಾದ ಬಳಿಕ ಬಲಿಚಕ್ರವರ್ತಿಗೆ ಇದು ವಿಷ್ಣುವಿನ ಅವತಾರವೆಂದು ತಿಳಿಯುತ್ತದೆ. ಆಗ ವಿಷ್ಣು 3ನೇ ಹೆಜ್ಜೆಯನ್ನು ಎಲ್ಲಿ ಇಡಬೇಕು, ಸ್ಥಳವೇ ಇಲ್ಲವೆಂದು ಹೇಳಿದಾಗ ಪರಿಸ್ಥಿತಿ ಅರಿತಿದ್ದ ಬಲಿಚಕ್ರವರ್ತಿ ಕೊಟ್ಟ ಮಾತನ್ನು ತಪ್ಪಲಾರೆ ಎಂದು ತನ್ನ ತಲೆಯ ಮೇಲೆ 3ನೇ ಹೆಜ್ಜೆ ಇಡಲು ಹೇಳುತ್ತಾರೆ. ಆಗ ಮಹಾವಿಷ್ಣು ತಮ್ಮ 3ನೇ ಹೆಜ್ಜೆಯನ್ನು ಬಲಿಚಕ್ರವರ್ತಿಯ ತಲೆಯ ಮೇಲೆ ಇರಿಸುತ್ತಾನೆ, ಪಾತಾಳ ಲೋಕಕ್ಕೆ ತಳ್ಳುತ್ತಾನೆ. ಈ ರೀತಿ ಬಲಿ ಪರಿವರ್ತನೆ ಆಗುತ್ತಾನೆ. ಹೀಗಾಗಿ ಈ ದಿನವನ್ನು ಪರಿವರ್ತನಾ ಏಕಾದಶಿ ಅಂತ ನಾವು ಆಚರಿಸ್ತೀವಿ ಸ್ನೇಹಿತರೆ. ಇದು ಪರಿವರ್ತನಾ ಏಕಾದಶಿಯ ಒಂದು ಪೌರಾಣಿಕ ಕಥೆ. ಇನ್ನು ಮತ್ತೊಂದು ಆಧ್ಯಾತ್ಮಿಕ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ವಿಡಿಯೋವನ್ನು ಕೊನೆ ತನಕ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು.